ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ನಾನು ಚೆನ್ನಾಗಿದ್ದೇನೆ, ನೀವು ಸಹ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಯ್ ಎಂಚೋಲರ್ಪುರ ಸೌಖ್ಯತೆ ಇನಿ ನಮ್ಮ ಎಟ್ಟಿದ ಗೀ ರೋಸ್ಟ್ ಮಲ್ತೊಂದಿಲ್ಲ ಐತದೊಂದು ಎನ್ನ ಚಾನಲನ್ನು ಏರ್ಪುರ ಸಬ್ಸ್ಕ್ರೈಬ್ ಮಾಡ್ತಾರೆ. ಪುರೆಲ್ಲ ಸಬ್ಸ್ಕ್ರೈಬ್ ಮಾಡ್ಲಿ, ಬೆಲ್ ಬಟನ್ ಕ್ಲಿಕ್ ಮಾಡ್ಲಿ, ಎನ್ನ ನೆಕ್ಸ್ಟ್ ದ ನೋಟಿಫಿಕೇಶನ್ ಕ್ಲಿಕ್ ಬರ್ತೀನಿ. ಬಲೆ ನಮ್ಮ ಇನಿ ಎಟ್ಟಿದ ಗೀ ರೋಸ್ಟ್ ಮಲ್ಪುಗ ಫ್ರಾನ್ಸ್ ಇದು ಗೀ ರೋಸ್ಟ್ ಮಾಡ್ತಾ ಇದ್ದಾನೆ. ನಾನು ನಮ್ಮ ಮನೆಯಲ್ಲಿ ಮಾಡ್ತಾ ಇಲ್ಲ, ನಾನು ನನ್ನ ಫ್ರೆಂಡ್ ಊರಿಗೆ ಹೋಗಿದ್ದೆ. ಹೋಗುವಾಗ ಇಲ್ಲಿಂದಲೇ ಮ್ಯಾಂಗ್ಳೂರಿಂದನೇ 1 kg ಪ್ರಾನ್ಸ್ ತಗೊಂಡು ಹೋಗಿದ್ದೆ. ಪ್ರಾನ್ಸ್ ತಗೊಂಡು ಹೋಗಿ ಆದರೆ ನನಗೆ ಅದೇ ದಿನ ಮಾಡ್ಲಿಕ್ಕಾಗಲಿಲ್ಲ. ನಾವು ನೆಕ್ಸ್ಟ್ ಫ್ರಿಜ್ಜಲ್ಲಿಟ್ಟು ನೆಕ್ಸ್ಟ್ ಡೇ ಮಾಡಿದ್ದು. ಬನ್ನಿ ನಾವೀಗ ಅದರದ್ದು ಸಿಪ್ಪೆಯನ್ನು ತೆಗಿಬೇಕೀಗ. ನಾನು ಫಸ್ಟಿಗೆ ತಲೆ ಭಾಗದಿಂದ ತೆಗೆದಿದ್ದೇನೆ. ನಾನು ತೆಗೆದು ಅದರ ಮೇಲೆ ಸಿಪ್ಪೆ ಇರುತ್ತೆ, ಸಿಪ್ಪೆಯನ್ನು ತೆಗಿಬೇಕು. ನಿಮಗೆ ತೋರಿಸಿದ್ದೇನೆ ನಾನು ನೋಡಿ ವಿಡಿಯೋದಲ್ಲಿ. ತಲೆಯಿಂದ ತೆಗೆದಿದ್ದೇನೆ, ಅದಾದಮೇಲೆ ಅದರ ಮೇಲಿದ್ದು ಸಿಪ್ಪೆ ತೆಗೆದಿದ್ದೇನೆ. ನೆಕ್ಸ್ಟ್ ನಾನು ಅದರ ಮಿಡ್ಲಲ್ಲಿ ಯೆಲ್ಲೋ ಕಲರ್ ಇಲ್ಲದಿದ್ದರೆ ಬ್ಲ್ಯಾಕ್ ಕಲರ್ ಇರುತ್ತೆ, ಅದನ್ನೊಂದು ತೆಗಿಬೇಕು. ಯಾಕಂದರೆ ಇಲ್ಲದಿದ್ದರೆ ಫುಡ್ ಪಾಯ್ಸನ್ ಆಗ್ತದೆ ಅಂತ ಹೇಳ್ತಾರೆ. ಬಟ್ ಅದು ನಿಜಾನೇ, ಅದು ಒಳ್ಳೆಯದೇ ಅಲ್ಲ. ಒಂಥರ ಹೊಟ್ಟೆ ಸರಿ ಇಲ್ಲದಾಗೆ ಆಗುತ್ತೆ ಅದನ್ನು ತಿಂದರೆ. ಹಾಗೆಯೇ ನಾನು ಒಂದೊಂದಾಗಿ ಕ್ಲೀನ್ ಮಾಡ್ತಾ ಇದ್ದೇನೆ. ಅದು ಮಾತ್ರ ಟೈಮ್ ತುಂಬಾ ತೆಗೀತದೆ ಚಿಕ್ಕ ಚಿಕ್ಕ ಪ್ರಾನ್ಸನ್ನು ಕ್ಲೀನ್ ಮಾಡಲಿಕ್ಕೆ. ನಾನು ಹೋಗುವಾಗ ಇಲ್ಲಿ ನನಗೆ ದೊಡ್ಡ ದೊಡ್ಡ ಪ್ರಾನ್ಸ್ ಸಿಕ್ಕಲಿಲ್ಲ, ಹಾಗಾಗಿ ನಾನು ಚಿಕ್ಕದೆ. ಬಟ್ ಇದು ರುಚಿ ತುಂಬಾ ಒಳ್ಳೆದಿತ್ತು. ಕೆಲವೊಮ್ಮೆ ಅದಕ್ಕೆ ಏನಾದರೂ ಮೆಡಿಸಿನ್ ಹಾಕಿರ್ತಾರೆ ಏನೋ, ಒಂಥರ ಸ್ಮೆಲ್ ಬೇರೆನೆ ಬರುತ್ತೆ. ಇದು ಮಾತ್ರ ತುಂಬಾ ಚೆನ್ನಾಗಿತ್ತು. ಇಂಚೆನೆ ಒಂದೊಂದು ಅದೇ ಎಟ್ಟಿದ ಚೋಲಿದೆತ್ತೊಂದಿಲ್ಲ ನಾನು ಏನ ಫ್ರೆಂಡಿನ ಊರಿಗೆ ಹೋದಿತ್ತೇನೆ. ತೀರ್ಥಹಳ್ಳಿ ಇರುತ್ತಲ್ಲ, ಒಂಜಿ ಅರ್ಧ ಗಂಟೆ ಉಂಡು ಅಲ್ಪ ಪೋಯರಿಗೆ. ಅಲ್ಪದ ವೆದರ್ ಇಜೆ ಏತ್ತು ಕೂಲ್ ಪಂಡ ಅವು ಪನರ ಆಪ್ಚಿ ನಮ್ಮ ಅಲ್ಪ ಇಪ್ಪನೇ ಗೊತ್ತಾಗ ಈತ್ ಶೆಕೆ ಉಂಡು. ಬಟ್ ನಮಕ್ ಶೆಕೆ ಆಪುಜಿ ಕೂಲ್ ಅದಿ ಆತ್ ಕೋಲ್ಡ್ ಖುಷಿ ಆಪುಂಡು ಪಗೇಳ್ದಿಲ್ಲ. ಬಟ್ ಅಲ್ಪ ಜಾಸ್ತಿ ಹೊಳೆ ಮೀನು ಅಂಚಿತಿನ ಪೂರ ತಿಕ್ಕುನಿ ಆಲೆಚ್ಚ ಊರುಡ್ದೆ ಕೊನೊಪ್ಪುನಿ. ಅಲ್ಲೇ ಅಲ್ಪಲ ಹೊರ ಹೊರ ತಿಕ್ಕುಣ್ಗೆ ಬಂಗುಡೆ ಪುರ ಕೆಲವರ ಎಡ್ಡೆ ಪುಣ್ಗೆ ಕೆಲವರ ಅದೆಡ್ಡೆ ಇಪ್ಪುಜಿಗೆ ಎಟ್ಟಿ ಪುರ ಬರ್ಪುನೆ ಹೆಜ್ಜಿಗೆ ಅಂಚಿ ಸೈಡ್ ಹೆಚ್ಚಾದ ಅಲ್ಪ ಜಾಸ್ತಿ ಅಕ್ಲು ಮಟನೇ ಯೂಸ್ ಮಲ್ಪುನ್. ಮಟನೇ ತಿನ್ಪೇರು ಜಾಸ್ತಿ, ಚಿಕನ್ ಮಟನ್ ಬೊಕ್ಕ ಹೊಳೆ ಮೀನು. ಟೈಮ್ ಪೋಂಡ ಹೊಳೆ ಮೀನು ಎಂಚ ಮಲ್ಪುನಿಂದಂಡದು ನಿಕ್ಲೆ ವಿಡಿಯೋ ಮಲ್ತು ಕಡಪವನದು ಶೇರ್ ಮಲ್ಪೆ. ಏರ್ ಪೂರ ಏನ ಚಾನಲ್ ತೂಂದುಲ್ಲರತೆ ಪೂರೆರ್ಲ ಒಂಜಿ ಲೈಕ್ ಮಲ್ಪುನೇನು ಮರಪುಚ್ಚಿ ಏತ್ ಕ್ಲೀನ್ ಮಲ್ತನಲ್ಲ ಮುಗಿಯೊಂದಿಚ್ಚಿತುಲೆ ನಾ ಎಕ್ಕಾಡ್ ದಿಂಚ ದೆತ್ತೊಂದುಲ್ಲ ಒಂಜೊಂಜೆ ದೆತ್ತದಾನಗನೆ ಈ ತೊಂತೆ ಅಪ್ಪ. ಇದು ನಮ್ಮ ಎಟ್ಟಿ ಒಂಜತ್ರ 8 kg ಕನತನಲ್ಲ ಅವು ಬೊಕ್ಕ ಆಯ್ತ ಮುಟ್ಟೆ ಬೊಕ್ಕ ಚೋಲಿ ಪೂರ ದೆತ್ತದಾನಾಗ ಈ ತೊಂತೆ ಅಪ್ಪನಿ ತುಯ್ಯರೆಗೆ ಫಸ್ಟಿಗೆ ಪಾಡ್ನಾಗ ಏತು ತೋಜುನತೆ ಯಾಲ ಇಲ್ಲಡ್ಕ ನನಗೆ ಏಪಲ್ ಬಂತು ತುಯ್ಯರು ಏತು ಉಂಡು ನಂಡು ಒಬ್ಬಕ್ಕ ಆಪುನಿ ತೊಂತೆ. 1 kg ತಂದಿದ್ದೇನೆ. ಬಟ್ ಅದೆಲ್ಲ ಸಿಪ್ಪೆ ತೆಗೆದು ಆಗುದೆಷ್ಟು ನೋಡಿ, ಎಷ್ಟು ಸ್ವಲ್ಪ ಆಗ್ತದೆ, ತುಂಬಾನೇ ಸ್ವಲ್ಪ ಆಗತ್ತೆ. ನಾನೀಗ ಅದನ್ನು ವಾಶ್ ಮಾಡ್ತಾ ಇದ್ದೇನೆ. ನಾನು ವಾಶ್ ಮಾಡಲಿಕ್ಕೆ ಒಂದು 3-4 ಸಲ ವಾಶ್ ಮಾಡ್ತಾ ಇದ್ದೇನೆ. ಕೆಲವರು ಹೇಳ್ತಾರೆ ತುಂಬ ಸಲ ವಾಶ್ ಮಾಡಿದರೆ ಅದರ ಟೇಸ್ಟ್ ಹೋಗುತ್ತೆ ಅಂತೇಳಿ. ಬಟ್ ನನಗೆ ಅದು ಕ್ಲೀನ್ ಆಗೋದು ಇಂಪಾರ್ಟೆಂಟ್, ಅದಕ್ಕೋಸ್ಕರ ನಾನು ಒಂದು 4 ಸಲ ಆದರೂ ಅದನ್ನು ಕ್ಲೀನ್ ಮಾಡ್ತೇನೆ. ನಾವು ಅರ್ಜೆಂಟಲ್ಲಿ ಕ್ಲೀನ್ ಮಾಡುವಾಗ ಕೆಲವೊಮ್ಮೆ ಹಾಗೆಯೇ ಇರುತ್ತೆ, ಅದಕ್ಕೋಸ್ಕರ ನೀರಲ್ಲಿ ತೊಳೆಯುವಾಗ ಚೆನ್ನಾಗಿ ತೊಳೆದ್ರೆ ಎಲ್ಲ ಕ್ಲೀನ್ ಆಗುತ್ತೆ. ಈಗ ನೋಡಿ ಇಷ್ಟು 1 kg ಎಷ್ಟು ಸ್ವಲ್ಪ ಆಗಿದೆ ಅಂತೇಳಿ. ಎಷ್ಟು ಈಗ ದೊಡ್ಡ ದೊಡ್ಡದು ನಾವು ತಂದ್ರು ಸಹ ಅದು ಸಹ ಇಷ್ಟೇ ಸ್ವಲ್ಪನೇ ಸಿಗುದು. ಇದು ಚಿಕ್ಕ ಚಿಕ್ಕದಲ್ಲಿ ಸ್ವಲ್ಪ ನನ್ನ ಮಕ್ಕಳಿಗೆ ಅಂದರೆ ತುಂಬಾನೇ ಇಷ್ಟ ಪ್ರಾನ್ಸ್ ಅಂದರೆ. ಅದೇ ನನ್ನ ಫ್ರೆಂಡಿಗೆ ಪ್ರಾನ್ಸ್ ಅಂದರೆ ನೋಡಿ ಅವಳು ನೀರು ಬಿಟ್ಟಲು ಫುಲ್ಲು ಸ್ಪ್ರೆಡ್ ಆಯಿತು. ಈಗ ಇನ್ನೊಮ್ಮೆ ತೊಳಿತಾ ಇದ್ದೇನೆ ಅದನ್ನು ಚೆನ್ನಾಗಿ ತೊಳೆದು
ಇನ್ನು ಅದಕ್ಕೆ ಸ್ವಲ್ಪ ಅರಶಿನ ಎಲ್ಲ ಹಾಕಿ ಮತ್ತೊಮ್ಮೆ ಕಲಸಿ ಮತ್ತೊಮ್ಮೆ ತೊಳಿಬೇಕು ಅದನ್ನು. ನಾನು ತೊಳೆಯುವುದೇ ಸ್ವಲ್ಪ ಲಾಂಗ್ ವಿಡಿಯೋ ಮಾಡಿದ್ದೇನೆ, ನಾನು ಅದನ್ನು ಕಟ್ ಮಾಡಲಿಲ್ಲ. ಇನ್ನೊಮ್ಮೆ ತೊಳಿತಾ ಇದ್ದೇನೆ. ಒಟ್ಟಿಗೆ ನಾನು 4 ಸಲ ತೊಳೆದಿದ್ದೇನೆ ಅದನ್ನು. ಈ ರೆಸಿಪಿಯನ್ನು ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಏನು ಪೂರ ಪಂಡಿನ ಪೂರ ಗೊತ್ತಾಣತ್ತೆ. ನಮ್ಮ ತುಳುನಾಡ್ದಕ್ಲೆ ಪೂರಲ ಅರ್ಥ ಆಗು, ತುಳುಲ ಬರ್ಕೊಂಡು ಕನ್ನಡಲ ಬರ್ಕೊಂಡು. ನಾನು ನೆಕ್ಸ್ಟ್ ತುಲೆ ಏತೊಂದೆ ಎಟ್ಟಿ ಆಯಿನ್ ತುಲೆ ಒಂಚೂರು ಮಂಜಾಲ್ದ ಪುಡಿನ ಶೋಕ ಪಾಡ್ದು ಕಲಪುಗ ಹಿಡ್ದು ಪಕ್ಕ ಅವು ಶೋಕುಂದ ಪಕ್ಕ ಯಾನ್ ಹೆಚ್ಚಾದ ಅಂಚೆನೆ ಮಲ್ಪೆ. ಎಂಕ್ ಅಂಚ ಮಲ್ತದೆ ಅಭ್ಯಾಸ. ಮಂಜಾಲ್ದ ಪುಡಿ ಪಾಡ್ದು ಕಲತದು ಅವೇನು ಪಿರ ನೀರು ಪಾಡ್ದು ಪಿರವರ 3 ಸಲ ಕಡೆ ವಾಶ್ ಮಲ್ದೆ. ಇನ್ನು 4ನೇ ಸಲ ಮಂಜಲ್ ಪಾಡ್ದು ವಾಶ್ ಮಲ್ತೊಂದಲ್ಲೆ ದಾಯ ಪಂಡ ಎಂಕ್ ದಾದನ ಅವು ಸಮ್ಟೈಮ್ಸ್ ಎಟ್ಟಿ ಒಂಥರ ಸ್ಮೆಲ್ ಬರ್ಬೋದು ಅಂಚಾದ ಇಲ್ಲೇ ಕ್ಲೀನ್ ಮಲ್ತೊಂದಿಲ್ಲ. ನಾನು ನೀರು ಪಾಡ್ದು ಅವನು ಶೋಕು ಕ್ಲೀನ್ ಮಲ್ಪದ ನಮ್ಮ ನೀರು ಪತ್ತೊಂದಿಲ್ಲ ಅಲ್ಲ. ನಾನು ಶೋಕುಡು ಕ್ಲೀನ್ ಮಲ್ತದ್ದು ಪಿರ ಇದಕ್ಕೆ ಪಾಡೊಂದಿಲ್ಲ ತುಲೆ ಚೆನ್ನಾಗಿ ಕ್ಲೀನ್ ಮಾಡಿ ನೆಕ್ಸ್ಟ್ ಅದನ್ನು ತೊಳೆದು ನಾನು ಎಲೆಗೆನೆ ಹಾಕಿದ್ದೇನೆ. ನಾನು ಸ್ವಲ್ಪ ಅದಕ್ಕೆ ಎಲ್ಲ ಪೌಡರಲ್ಲಿ ಸಹ ತೊಳಿತಾ ಇದ್ದೇನೆ, ನೋಡಿದ್ರಲ್ಲ ವಿಡಿಯೋದಲ್ಲಿ. ನೆಕ್ಸ್ಟ್ ನಾವು ಅದಕ್ಕೆ ಬೇಕಾದದ್ದು ಇಂಗ್ರೀಡಿಯೆಂಟ್ಸ್ ತಗೊಳ್ಳುವ. ನಾನು ಒಂದು 10-12 ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ, 5 ಗಿಡ್ಡ ಮೆಣಸು ಹುರಿದ ಮೆಣಸು ತಗೊಂಡಿದ್ದೇನೆ, ಮತ್ತು 1.5 ಸ್ಪೂನ್ ಕೊರಿಯಂಡರ್, ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ 4-5 ಎಸಳು ಶುಂಠಿ ಬೆಳ್ಳುಳ್ಳಿ, 1 ಪೀಸ್ ಚಕ್ಕೆ, 3 ಲವಂಗ, ಅದಾದಮೇಲೆ ಸ್ವಲ್ಪ ಪೆಪ್ಪರ್ ತಗೊಂಡಿದ್ದೇನೆ, ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೇನೆ ನೋಡಿ. ಸ್ವಲ್ಪ ಜೀರಿಗೆ ಹಾಕಿದ್ದೇನೆ 1/2 ಸ್ಪೂನ್. ಅದನ್ನು ನಾನು ತುಪ್ಪದಲ್ಲಿಯೇ ಫ್ರೈ ಮಾಡ್ತಾ ಇದ್ದೇನೆ ನೋಡಿ. ನಾನು ಹಳತ್ತು ಬಾಣಲೆ ತಗೊಂಡಿದ್ದೇನೆ, ಯಾಕಂದರೆ ನಾನು ಹೊರಗೆ ಮಾಡ್ತಾ ಇದ್ದೇನೆ, 2 ಕಲ್ಲಿಟ್ಟು ಅಲ್ಲೇ ಹೊರಗಡೆ ಮಾಡ್ತಾ ಇದ್ದೇನೆ. ಹಾಗಾಗಿ ಹಳತ್ತು ಪಾತ್ರೆ ಇಟ್ಟಿದ್ದೇನೆ, ಯಾಕಂದರೆ ಇಲ್ಲದಿದ್ದರೆ ಹೊಸತನ್ನು ಇಟ್ಟರೆ ಅದು ಪುನಃ ಗಲೀಜಾಗತ್ತೆ, ಎಲ್ಲ ಬ್ಲ್ಯಾಕ್ ಆಗತ್ತೆ ಅಂತ ಹೇಳಿ ನಾನು ಹಳತ್ತು ಇಟ್ಟಿದ್ದೇನೆ ನೋಡಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಮನೆಯ ಒಳಗಡೆ ಮಾಡೋದಕ್ಕಿಂತ ಸಹ ಹೊರಗೆ ಮಾಡೋದು ತುಂಬಾ ಖುಷಿಯಾಗತ್ತೆ. ಈಗ ನಾನು ಅದನ್ನು ಫ್ರೈ ಮಾಡಿ ಒಳಗೆ ತಂದು ಸ್ವಲ್ಪ ಹುಳಿ ಹಾಕಿದ್ದೇನೆ, ಸ್ವಲ್ಪ ಅದಕ್ಕೆ ಅರಸಿನ ಹಾಕ್ತಾ ಇದ್ದೇನೆ. ಅದನ್ನು ಒಟ್ಟಿಗೆ ನಾವು ಚೆನ್ನಾಗಿ ಗ್ರೈಂಡ್ ಮಾಡಿ ನಾನು ತೊಳೆದಿಟ್ಟದ್ದು ಇದಿದೆಲ್ಲ ಯಾವುದಂದರೆ ಪ್ರೌನ್ಸಿಗೆ ಸ್ವಲ್ಪ ಉಪ್ಪು ಹಾಕಿದ್ದೇನೆ, ಸಾಲ್ಟ್ ಹಾಕಿದ್ದೇನೆ ನೋಡಿ. ಎಲ್ಲ ಸ್ಪ್ರೆಡ್ ಆಗುವ ಹಾಗೆ ಅದಕ್ಕೆ ಸಾಲ್ಟ್ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟನ್ನೇ ಹಾಕಿ, ಮತ್ತು ನೀವು ಗೀ ರೋಸ್ಟ್ ಮಾಡುವಾಗ ಸ್ವಲ್ಪ ಹಾಕಿದರೆ ಆಯಿತು. ಸ್ವಲ್ಪ ಯೆಲ್ಲೋ ಪೌಡರ್ ಹಾಕಿದ್ದೇನೆ ನೋಡಿ. ಅದೆಲ್ಲ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ಆದ ಮೇಲೆ ನೆಕ್ಸ್ಟ್ ನಾನು ಅದಕ್ಕೆ ಒಂದು 1/2 ಕಪ್ ಆಗುವಷ್ಟು ಮೊಸರು ತಗೊಂಡಿದ್ದೇನೆ. ಮೊಸರನ್ನು ಹಾಕ್ತಾ ಇದ್ದೇನೆ ನೋಡಿ. ಹಾಕುವಾಗ ಕೈಗೆನೆ ಬಿಟ್ಟು 1/2 ಕಪ್ ಆಗುವಷ್ಟು ಮೊಸರು ಹಾಕ್ತಾ ಇದ್ದೇನೆ. ಅದು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಮ್ಯಾರಿನೇಟ್ ಮಾಡಿಡುವ ಚೆನ್ನಾಗಿ. ಮೊಸರು ಸ್ವಲ್ಪ ಕಡಿಮೆ ಆಯಿತು, ಅದಕ್ಕೋಸ್ಕರ ಇನ್ನೊಮ್ಮೆ ಸ್ವಲ್ಪ ಹಾಕಲಿಕ್ಕೆ ಹೇಳಿದ್ದೇನೆ. ಚಿಕ್ಕ ಬೌಲಲ್ಲಿ ಸ್ವಲ್ಪನೇ ತಗೊಂಡದ್ದು, ಅದಕ್ಕೆ ಎಷ್ಟು ಬೇಕು ಅಂದರೆ ಅದು ಮ್ಯಾರಿನೇಟ್ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ತಾ ಇದ್ದೇನೆ. ನೆಕ್ಸ್ಟ್ ನಾನು ಅರ್ಧ ಲೆಮನ್ ತಗೊಂಡಿದ್ದೇನೆ, ಲೆಮನನ್ನು ಸಹ ಅದಕ್ಕೆ ಹಾಕಿದ್ದೇನೆ ನೋಡಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಒಂದು ಅರ್ಧ ಗಂಟೆ ಇಡುವ, ಅದು ಚಂದ ಮ್ಯಾರಿನೇಟ್ ಆಗಲಿ ಅದಕ್ಕೋಸ್ಕರ. ಮತ್ತು ನಮಗೆ ಗೀ ರೋಸ್ಟ್ ಮಾಡುವಾಗ ತುಂಬಾ ಚೆನ್ನಾಗಾಗತ್ತೆ. ಈ ರೀತಿ ಯಾರು ಸಹ ಮಾಡದಿದ್ದರೆ ನೀವು ಸಹ ಟ್ರೈ ಮಾಡಿ ಮನೆಯಲ್ಲಿ ಮಾಡಲಿಕ್ಕೆ. ಈಗ ನಾನು ಒಂದು ಬಾಣಲೆ ಇಟ್ಟಿದ್ದೇನೆ ನೋಡಿ. ನಾನು ಗೀ ಹಾಕಿದ್ದೇನೆ, 1-2 ಸ್ಪೂನಷ್ಟು ಈಗ ಹಾಕ್ತಾ ಇದ್ದೇನೆ ಗೀ. ಅದು ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಸ್ಪ್ರೆಡ್ ಆದ ಮೇಲೆ ಅದು ಸ್ವಲ್ಪ ಬಿಸಿ ಆಗಲಿ, ಯಾಕಂದರೆ ಅದು ಸ್ವಲ್ಪ ಗಟ್ಟಿಯೇ ಇತ್ತಲ್ಲ ತುಪ್ಪ, ಸ್ವಲ್ಪ ನೀರಾಗಲಿ ಅಂತ ಹೇಳಿ. ಅದಾದಮೇಲೆ ನಾನು ಕಡ್ದಿಟ್ಟದ್ದು ಮಸಾಲ ಇದೆಲ್ಲ ಅದನ್ನು ಅದಕ್ಕೆ ಹಾಕ್ತಾ ಇದ್ದೇನೆ ನೋಡಿ.
ಎಲ್ಲ ತೆಗೆದು ಮಿಕ್ಸಿ ಜಾರಿಂದ ಎಲ್ಲ ತೆಗೆದು ಸ್ವಲ್ಪ ಅದಕ್ಕೆ ಸ್ವಲ್ಪನೇ ನೀರು ಹಾಕಿದ್ದೇನೆ ಮಿಕ್ಸಿ ಜಾರಲ್ಲಿದ್ದದನ್ನು ಹಾಕಲಿಕ್ಕೋಸ್ಕರ. ಗೀಯಲ್ಲೇ ನಾವು ಚೆನ್ನಾಗಿ ಫ್ರೈ ಮಾಡುವ. ಶೋಕು ಗೀಟ್ ನಮ್ಮ ಫ್ರೈ ಮಲ್ಪುಗ ಅವು ಫ್ರೈ ಆಯಿ ಕೂಡಲೇ ಅವು ಬುಡೊಂದು ಬರ್ಪುಣತೆ ತುಪ್ಪನ ಸೈಡ್ ಇಡು ಪೂರ ಅಪ್ಪಾಗ ನಾನು ಎತ್ತಿನ ಪಾಡೊಂದಿಲ್ಲ ತುಲೆ ಸಿಗಡಿಯನ್ನು ಹಾಕ್ತಾ ಇದ್ದೇನೆ. ಅದಾದ್ಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡುವ. ಶೋಕುಡು ಫ್ರೈ ಮಲ್ಪುಗ ಅವು ನಮ್ಮ ಪಿದಾಯಿಡ್ ಮಲ್ತೊಂದಿಲ್ಲತೆ ದಿಕ್ಕೇಳ್ದು ಮಲ್ತೊಂದಿಲ್ಲ ಅಂಚಾದಿಜೆ ಅವು ನಮಗೆ ಗ್ಯಾಸ್ ಇಡು ಮಲ್ತದೆ ಪಿದಾಯಿಡ್ ಮಲ್ಪನಾಗ ಬಂಗ ಅವನುಂಡು ಅವು ಎಂಕಲ್ ದೀತಿನ ಕಲ್ಲೆಲ್ಲ ಅಂಚಿ ಇಂಚಿ ಆಡು ಒಂದುಂಡು ಅಂಚಾದ ಶೋಕು ಕೈಲಿಡು ಮಗ್ಪುಗ ಆಯ್ತಾ ಕಲರ್ ಚೇಂಜ್ ಒಂದೇ ಬರ್ಪುಂಡು ತುಲೇತೆ ಎಂಚಂಡು ಕಲರ್ ಅಂಚಿಗೆ 10 ನಿಮಿಷ ಆಡಲ್ಲ ಅಂಚಿಂಚಿ ಕೈಗೆ ಪಾರ್ದು ಮತ್ತೊಂದೇ ಪೂಡು ತುಲೆ ಎಂಚಂಡು ಸೀನರಿ ಎರೆಗಾಂಡಲ ಮೊಬೈಲ್ ಇಚ್ಚಂದೆ ಕುಲ್ಲೋಡಂಡ ಅಡೆಗೆ ಪೂಡು ನಮಕ್ ದಾಲ ನೆಟ್ವರ್ಕ್ ಲೆಚ್ಚಿ ದಾಲ ಇಚ್ಚವು ಬಟ್ ಖುಷಿ ಆಪುಂಡು ಎಂಕ್ಲ ಗೀ ರೋಸ್ಟ್ ರೆಡಿ ಆತನು ಸೂಪರ್ ಆತನು ತುಲೆ ಅಂಚೆನೆ ಗೀತ ಸ್ಮೆಲ್ ಬರೋನುಂಡು. ವಾವ್, ತುಂಬಾನೇ ಚೆನ್ನಾಗಾಗಿದೆ. ನಾನೀಗ ಅದನ್ನು ಬೌಲಿಗೆ ಹಾಕಿ ಒಂದು ತೋರಿಸ್ತಾ ಇದ್ದೇನೆ ನಿಮಗೆ ನೋಡಿ. ತುಂಬಾನೇ ಸ್ಮೆಲ್ ಬರ್ತಾ ಇದೆ ಗೀತು. ಅದು ಸಹ ಮನೆಯಲ್ಲಿ ಮಾಡಿದ್ದಂತೆ ಗೀ. ತುಂಬಾನೇ ಸ್ಮೆಲ್ ಇದೆ. ನಾವು ಅಂಗಡಿಯಿಂದ ತರ್ತೇವಲ್ಲ ಬೇರೆದ್ದೆಲ್ಲ ಶಾಪಿಂದ, ಆ ಗೀಗೆ ಸಹ ಈ ಗೀಗೆ ಸಹ ತುಂಬಾನೇ ವ್ಯತ್ಯಾಸ ಇದೆ. ಭಾರಿ ಚೆನ್ನಾಗಿದೆ. ಪ್ರಾನ್ಸ್ ಇದ್ದು ಗೀ ರೋಸ್ಟ್ ಆಗ್ತಾ ಇದ್ದೇನೆ ನೋಡಿ. ಯಾರಿಗೆಲ್ಲ ನನ್ನ ವಿಡಿಯೋ ಲೈಕ್ ಆಗಿದೆ ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇದೆ, ಅದನ್ನು ಸಹ ಕ್ಲಿಕ್ ಮಾಡಿ. ನನ್ನದು ನೋಟಿಫಿಕೇಶನ್ ನೆಕ್ಸ್ಟ್ ಯಾವ ವಿಡಿಯೋ ಹಾಕ್ತೇನಲ್ಲ ಅದೆಲ್ಲ ನಿಮಗೆ ಬರುತ್ತೆ. ತುಂಬಾ ಚೆನ್ನಾಗಾಗಿದೆ. ಈ ರೆಸಿಪಿಯನ್ನು ಮರೆಯದೆ ಟ್ರೈ ಮಾಡಿ. ಈ ರೆಸಿಪಿನ ಎಲ್ಲ ಮರಪಂದೆ ಟ್ರೈ ಮನ್ಪಲೆ ಯಾನ್ ಮನ್ಪುನ ರೆಸಿಪಿ ತಿಂತಿಲ್ಲ. ಎನ್ನ ಫ್ರೆಂಡಿನ ರೆಸಿಪಿನ ನಾನು ಟ್ರೈ ಮಲ್ತೀನಿ. ಫಸ್ಟ್ ಅಟೆಂಪ್ಟಡೆ ಭಾರಿ ಟೇಸ್ಟಿ ಆದ ಬೈದನು. ಯಾನ್ ಮಲ್ಪುನ ಗೀ ರೋಸ್ಟ್ ನೀರ್ದೊಂತೆ ಡಿಫ್ರೆಂಟ್ ಉಂಡು. ನೆಕ್ಸ್ಟ್ ಟೈಮ್ ಯಾನ್ ಮಲ್ತಿನ ಅವೆನ್ನಿಕ್ಲೇಗೆ ಶೇರ್ ಮಲ್ಪೆ. ಎನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಲ್ಪನೇನು ಮರಪೋಚಿ ಲೈಕ್ ಬೊಕ ಶೇರ್ ಕಮೆಂಟ್ ಮಲ್ಪಲೆ. ಯಾನ್ ನಾನ ನಿಕ್ಲೇಗೆ ನೆಕ್ಸ್ಟ್ ವಿಡಿಯೋ ತಿಕ್ಕುವೆ. ನೆಕ್ಸ್ಟ್ ಎಡ್ಡೆ ರೆಸಿಪಿ ತೊಟ್ಟಿಗೆ ನಿಕ್ಲೇಗೆ ತಿಕ್ಕು. Until then, take care. Bye bye.